ನನ್ನನ್ನು ಆಕ್ಷೇಪ ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಮಾತ್ರ ಅಲ್ಲ, ನನ್ನ ಬದುಕಿನ ಕುರಿತಾಗಿ ಹೇಳುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಹೌದು, ಖಂಡಿತವಾಗಿ ಹತಭಾಗ್ಯ ನಾನು ಎನ್ನುವ ಹಾಗೆ ನೀನು ಹೇಳಿಕೊಳ್ಳಬೇಕು. ಬಿಟ್ಟರೆ ಖಂಡಿತವಾಗಿ ನಾನು ಆ ರೀತಿಯಾಗಿ ಯೋಚನೆ ಮಾಡುವುದಿಲ್ಲ. ಯಾಕೆ ಹೇಳು? ಅಯೋಧ್ಯ ನಾಡಿನ ಪೀಠ ನನ್ನ ಪಾಲಿ ಸಿಕ್ಕಬೇಕೇ ಆಗಿತ್ತು, ನಿಜವೇ. ನನ್ನ ತಂದೆಯವರು ಅಥವಾ ನಮ್ಮ ರಾಜ್ಯದ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿದ್ದು ಹಾಗೆ. ಅಯೋಧ್ಯ ನಾಡಿನ ಪಟ್ಟಾಭಿಷೇಕ ಎನ್ನುವುದು ರಾಮಚಂದ್ರನಿಗೆ ಆಗಬೇಕು, ರಾಮರಾಜ್ಯ ಆಗಬೇಕು. ಖಂಡಿತವಾಗಿ ಎಲ್ಲವರ ಅಪೇಕ್ಷೆ ಅದಾಗಿತ್ತು. ಅದೇನ್ ಮಾಡೋಣ? ಆಮೇಲೆ ನನ್ನ ಪಾಲಿಗೆ ಆಗಲಿಲ್ಲ. ನನ್ನ ನಿರೀಕ್ಷೆಯೂ ಅದೇ ಆಗಿತ್ತು. ನನಗೆ ಪಟ್ಟಾಭಿಷೇಕ ಆಗುತ್ತದೆ, ಉತ್ತಮವಾದಂತಹ ರಾಮರಾಜ್ಯದ ಕನಸನ್ನು ಕಾಣಬಹುದಾದಂತಹ ಅದೆಷ್ಟೋ ಅಯೋಧ್ಯ ನಾಡಿನ ಪ್ರಜೆಗಳಿಗೆ ಅಂತಹ ಸೌಭಾಗ್ಯವನ್ನನ್ನು ತಂದುಕೊಡಬೇಕು ಎನ್ನುವ ಹಾಗೆ ಅಪೇಕ್ಷೆ ಪಟ್ಟವನು ನಾನು ಇದ್ದೇನೆ. ಹಾಗಂತದೆಷ್ಟೋ ಕನಸನ್ನು ಕಂಡವನು ನಾನಿದ್ದೇನೆ. ಆದ್ರೆ ಏನ್ ಮಾಡೋಣ? ವಿಧಿ ಲೀಲೆಯೋ ಎಂಬ ಹಾಗೆ ಮಾರನೆಯ ದಿನವೇ ನನಗೆ ಬಂದಿರುವಂತಹ ಸುದ್ದಿಯೋ ತಿಳಿದಿರುವಂತಹ ವಿಷಯ, ನನ್ನ ತಂದೆಯವರು ಕೈಕಾ ಮಾತೆಯು ಕೊಟ್ಟಿರುವಂತಹ ಮಾತಿನ ಪ್ರಕಾರವಾಗಿ ನಾನು ಕಾಡನ್ನ ಸೇರಬೇಕು ಎನ್ನುವುದು ಮಾತೆಯ ಅಂಬೋಣ, ಆಸೆಯ ಆಕಾಂಕ್ಷೆ. ಹಾಗಂತ ಆಕೆ ಕೇಳಿಕೊಂಡಿದ್ದೇನು. ನಾನು ಕೇವಲ ಕಾಡನ್ನ ಸೇರಬೇಕು ಎನ್ನುವುದು ಮಾತ್ರ ಅಲ್ಲ, ತನ್ನ ಮಗನಿಗೆ ಪಟ್ಟ ಆಗಬೇಕು ಎಂಬ ಹಾಗೆ. ಅದೇ ನೀ ಹೇಳಿದ ಹಾಗೆ ರಾಮನಲ್ಲದೆ ಬೇರೊಬ್ಬ ವ್ಯಕ್ತಿ ಆದ್ರೆ ಆತ ಖಂಡಿತ ಬೇಸರಕ್ಕೆ ಒಳಗಾಗ್ತಾ ಇದ್ದ. ಮಾತ್ರ ಅಲ್ಲ, ಇದು ನನ್ನ ಹಣೆ ಬರಹ ಎನ್ನುವುದಾಗಿ ನಾನೊಬ್ಬ ಹತಭಾಗ್ಯ ಎನ್ನುವ ಹಾಗೆ ಯೋಚನೆ ಮಾಡಬಹುದು. ಇಂದ್ರಜಿತ್ತು, ಹಾಗಂತ ಅಲ್ಲಿದ್ದವ ರಾಮ ಯಾವ ಕಾರಣಕ್ಕೂ ತನ್ನ ಬದುಕಿನ ಕುರಿತಾದಂತಹ ಸ್ವಾರ್ಥ ಲಾಲಸೆಗೆ ಒಳಗಾದವನು ಅಲ್ಲವೇ ಅಲ್ಲ. ಅಯೋಧ್ಯ ನಾಡಿನ ಪೀಠವನ್ನು ರಾಮನೇ ಇರಬೇಕು, ಅಲ್ಲಿದ್ದವರ ಸಮ್ಮುಖದಲ್ಲಿ ರಾಜ್ಯಭಾರವನ್ನು ಮಾಡಿ ನಾನು ಮೆರೆದಾಡಬೇಕು ಎನ್ನುವ ಅಪೇಕ್ಷೆ ಖಂಡಿತವಾಗಿ ರಾಮನಿಗೆ ಇಲ್ಲವೇ ಇಲ್ಲ. ಹಾಗಂತ ಅಯೋಧ್ಯ ನಾಡಿನ ಪೀಠವನ್ನು ಪಾಲಿಗೆ ತಂದೆಯವರು ಅಥವಾ ಹಿರಿಯವರೆಲ್ಲ ನಿಶ್ಚಯಿಸಿ ಕೊಡಬೇಕು ಎನ್ನುವುದಾಗಿ ತೀರ್ಮಾನಿಸಿದ್ದಾರೆ ಎಂಬ ಕಾರಣಕ್ಕಾಗಿ ಅವರ ಮಾತನ್ನು ತಿರಸ್ಕರಿಸುವುದು ಸರಿಯಲ್ಲ. ಪ್ರಜಾವರ್ಗದವರ ಆಸೆಯನ್ನ ಭಂಗಗೊಳಿಸುವುದು ಸರಿಯೂ ಅಲ್ಲ. ಆಮೇಲೆ ಅದರಿಂದಲೂ ಮುಖ್ಯವಾಗಿ ಅಧಿಕಾರಯುತವಾಗಿ ನ್ಯಾಯ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ತಂದೆಯ ಕಾಲದ ಮೇಲೆ ಮಗನೇ ಅಧಿಕಾರಿಯಾಗಬೇಕು, 4 ಮಕ್ಕಳಿದ್ದರೆ ಹಿರಿಯವರೇ ಆಗಬೇಕು ಎನ್ನುವುದು ಧರ್ಮವೇ ಹೌದು. ಹಾಗಂತ ಆವತ್ತು ನನ್ನ ಮಾತೆ ಭರತನಿಗೆ ಪಟ್ಟ ಆಗಬೇಕು ಎನ್ನುವುದಾಗಿ ಆಸೆ ಪಟ್ಟಾವಾಗ ಖಂಡಿತವಾಗಿ ಆಕ್ಷೇಪಕ್ಕೆ ಮುಂದಾಗಲಿಲ್ಲ. ಅದಕ್ಕೆ ಮುಖ್ಯವಾದಂತಹ ಕಾರಣ ಯಾವುದು? ನನ್ನ ತಂದೆ, ನನ್ನ ಈ ರಾಮನಿಗೆ ಪ್ರಪಂಚದಲ್ಲಿ ಸರ್ವಸ್ವ ಯಾವುದು ಕೇಳ್ತೀಯ? ಒಂದು ತಂದೆ, ಆಮೇಲೆ ತಾಯಂದಿರು. ತಂದೆ ತಾಯಿಯೇ ಸರ್ವಸ್ವ ಎನ್ನುವುದಾಗಿ ಯೋಚನೆ ಮಾಡಿರುವಂತಹ ರಾಮನಿಗೆ ಪಟ್ಟ ಎನ್ನುವುದು ಪ್ರಾಮುಖ್ಯವಾಗಿರಲಿಲ್ಲ. ತಂದೆಯ ನನ್ನ ಪಾಲಿನ ಸರ್ವಸ್ವ ಎನ್ನುವುದಾಗಿ ರಾಮ ತಿಳಿಯುತ್ತಾನೆ ಅಂತಾದ್ರೆ ನನ್ನ ತಂದೆಯ ಮಾತು ಹಾಳಾಗುವುದಕ್ಕೆ ಬಿಡುವುದಕ್ಕೆ ರಾಮ ಸಿದ್ಧನಾಗ್ತಾನೆ. ತಂದೆಯ ಸರ್ವಸ್ವ ಎನ್ನುವಾಗಿ ಒಪ್ಪಿದ ಮೇಲೆ ತಂದೆಯ ಮಾತನ್ನು ನೀ ತಿರಸ್ಕಾರ ಮಾಡುವುದಿಲ್ಲ ಹೌದಂತಾದ್ರೆ ವನವಾಸಕ್ಕೆ ಹೊರಟು ನಿಂತ ಆ ಕಾಲಕ್ಕೆ ನಿನ್ನಪ್ಪ ಹೇಳಿದಂತೆ ರಾಮಚಂದ್ರಮ ಹೋಗುವುದಂತೂ ಹೋಗ್ತೀಯ, ನಾನು ಕೊಡುವ ಒಂದು ಕೈ ತುತ್ತನ್ನ ತಿಂದು ಹೋಗುವ ಮಗನೇನುವಾಗಿ ಹೇಳಿದ್ದು. ಅಪ್ಪನ ಮೇಲೆ ಅಪಾರ ಗೌರವ ಪ್ರೀತಿ ಇದ್ದಲ್ಲಿ ಹೌದಂತಾದ್ರೆ ನೀವು ಊಟ ಮಾಡಿ ಹೋಗ್ಬೇಕಿತ್ತು, ಊಟ ಯಾಕೆ ಮಾಡ್ಲಿಲ್ಲ? ನನ್ನ ತಂದೆ ಆಡಿರುವಂತ ಮಾತೆ ಹಾಗೆ. ಒಂದು ರಾತ್ರಿ ನನ್ನ ಜೊತೆಯಲ್ಲಿ ಇದ್ದು ಹೋಗುವುದು ಎಂಬ ಹಾಗೆ. ಇಂದ್ರಜಿತ್ತು, ನೀನೇ ಯೋಚನೆ ಮಾಡು. ತಂದೆಯ ಆಸೆಯನ್ನ ಈಡೇರಿಸಬೇಕು ಸತ್ಯ. ಹಾಗಂತ ನನ್ನ ತಂದೆ ಪ್ರಥಮವಾಗಿ ಬಯಸಿದ್ದೇನು, ಅಯೋಧ್ಯ ನಾಡಿನ ಅಧಿಕಾರಿ ನನ್ನ ಮಗ ಆಗಬೇಕು, ನಾನು ಕೀರ್ತಿಯನ್ನು ಗಳಿಸಿದ ಹಾಗೆ ನನ್ನ ಮಗ ಗಳಿಸಬೇಕು ಎನ್ನುವುದು ತಂದೆಯ ಅಪೇಕ್ಷೆ. ಹೌದು, ಪ್ರತಿಯೊಬ್ಬ ತಂದೆಗೂ ಇರುತ್ತದೆ. ಹಾಗಂತ ಆವಾಗ ಕೈಕಾದೇವಿ ಈ ಮಾತನ್ನ ಆಡುವ ಮುಂಚಿತವಾಗಿ ನನ್ನ ತಂದೆಯ ಯಾವುದೇ ಆಸೆ ಇದ್ದರೂ ನಾನು ಈಡೇರಿಸುವುದಕ್ಕೆ ಶಕ್ತನಿದ್ದೇನೆ. ಹಾಗಂತ ಆಮೇಲೆ ನಾನು ಅವರ ಮಾತನ್ನ ತಿರಸ್ಕರಿಸಿದೆ. ಯಾಕೆ? ಕೈಕಾ ಮಾತೆ ಆಡಿರುವಂತಹ ಮಾತು. ಆಕೆ ನನ್ನ ತಾಯಿಯೂ ಹೌದು. ತಾಯಾದವಳು ಯಾವ ಕಾರಣಕ್ಕೂ ಮಕ್ಕಳ ಕುರಿತಾಗಿ ಒಂದು ಯೋಚನೆ ಮಾಡ್ತಾಳೆ ಅಂತಾದ್ರೆ ಅದು ಖಂಡಿತ ಮಕ್ಕಳಿಗೆ ತೊಂದರೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ, ಅನ್ಯಾಯದ ದಾರಿಯೂ ಆಗುವುದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದೊಂದು ಸಂದರ್ಭ ತಾಯಾದವಳು ಮಕ್ಕಳಾದವರಿಗೆ ಹೊಡಿತಾಳೆ. ಯಾಕಾಗಿ? ಮಕ್ಕಳಾದವರು ಸರಿದಾರಿಯನ್ನ ತುಳಿಯಬೇಕು ಅಥವಾ ಮಕ್ಕಳಿಗೆ ಒಳ್ಳೆಯದಾಗಬೇಕು ಎಂಬ ಕಾರಣಕ್ಕಾಗಿ ಆವತ್ತು ರಾಮಚಂದ್ರನಾದಂತಹ ನನ್ನ ಪಾಲಿಗೆ ಕೈಕಾದೇವಿ ಪೆಟ್ಟಿನ ರೂಪವಾಗಿ ತಂದೆಯಲ್ಲಿ ಆ ಮಾತನ್ನ ಕೇಳಿರಬಹುದು. ನಮ್ಮಮ್ಮ ಆ ರೀತಿಯಾಗಿ ಬಯಸ್ತಾ ಇದ್ದಾಳೆ ಅಂತಾದ್ರೆ ರಾಮನಿಗೆ ಮುಂದೇನೋ ಒಳ್ಳೆಯದಾಗುವುದಕ್ಕೆ ಇದೆ. ಅಯೋಧ್ಯ ನಾಡಿನ ಪೀಠವನ್ನ ಏರಿ ರಾರಾಜಿಸಬಹುದಾದಂತಹ ಆ ಒಂದು ಸುಖಕ್ಕಿಂತಲೂ ಉತ್ತಮವಾದಂತಹ ಸುಖವನ್ನು ರಾಮನಿಗೆ ಸಿಗಬಹುದು. ನಿನ್ನಿಂದಲೂ ನಿನ್ನಪ್ಪ ಸತ್ತರಲ್ಲ, ಅದಕ್ಕೇನು ಮಾಡ್ತೀಯ? ಅಲ್ಲ, ಅದಲ್ಲ, ಮುಂದೆ ಉಂಟು. ಯಾವುದು? ಆ ರೀತಿಯ ಭಾವನೆ ಒಂದಾದ್ರೆ ಮತ್ತೆ ನೀ ಕೇಳಿದ ಹಾಗೆ ತಂದೆ ಕೇಳಿದ ಹಾಗೆ ಆ ಅನ್ನವನ್ನ ಉಣ್ಣುವುದಕ್ಕೆ ನಿಲ್ಲಲಿಲ್ಲ ಒಂದು ರಾತ್ರಿ. ಯಾಕೆ? ಖಂಡಿತವಾಗಿ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಅಪ್ಪನ ಮಾತು ಯಾವಾಗ ಎನ್ನುವುದು ಪ್ರಾಮುಖ್ಯವಾಗಿರುತ್ತದೆ. ಆವಾಗ ಕೊಟ್ಟ ಮಾತು
ಮಾತಿದೆ, ನಿನ್ನ ಆಸೆಯನ್ನು ಈಡೇರಿಸ್ತೇನೆ ಎಂಬ ಹಾಗೆ ನನ್ನ ತಂದೆ ಆಗಿರುವಂತಹ ದಶರಥ ಚಕ್ರವರ್ತಿಗಳು ಮಾತನ್ನ ಕೊಟ್ಟವರಿದ್ದಾರೆ. ಹೌದಪ್ಪ. ಆ ಮಾತನ್ನ ನಾನು ಮತ್ತೆ ನಿಂತೆ ಅಂತಾದ್ರೆ ನನ್ನಮ್ಮ ಆಕ್ಷೇಪಕ್ಕೆ ಅವಕಾಶ ಆಗಬಹುದು ಎಂಬ ಕಾರಣಕ್ಕಾಗಿ ನಿಲ್ಲುವುದಕ್ಕೆ ನಾನು ಖಂಡಿತವಾಗಿ ಸಿದ್ಧನಿರಲಿಲ್ಲ. ಪದದಲ್ಲಿಯೂ ನಾನು ತಿರಸ್ಕಾರ ಮಾಡಿದ್ದು ಹೇಗೆ, ವಿನಯದಿಂದಲೇ ತಿರಸ್ಕಾರ ಮಾಡಿದವನಿದ್ದೇನೆ. ಆದಷ್ಟು ಬೇಗ ನಾನು ಅಯೋಧ್ಯೆ ನಾಡನ್ನ ಸೇರಬೇಕು. ಒಂದು ದಿನ ಇಲ್ಲೇ ಉಳಿದೆ ಅಂತಾದ್ರೆ ಮತ್ತೆ ನಿಮ್ಮನ್ನ ಒಂದು ದಿನ ನಾನು ಹೆಚ್ಚು ಬಿಟ್ಟಿರಬೇಕಾದ ಅನಿವಾರ್ಯತೆ ಬರ್ತದೆ ಎಂಬ ಹಾಗೆ ಅದಕ್ಕೆ ನನ್ನ ತಂದೆಯೂ ಅಲ್ಲಗಲಿಯಲಿಲ್ಲ. ಶಾಶ್ವತ ಬಿಡೋದಲ್ಲ, ಅದೇನ್ ಮಾಡ್ಲಿಕ್ಕಾಗುದಿಲ್ಲ, ವಿಧಿ ನಿನ್ನಿಂದಲೇ ಸತ್ತದಲ್ಲ. ಅದು ನೀನು ಭಾವಿಸುವುದು ಮಾತ್ರ. ರಾಮನಿಲ್ಲ ಎನ್ನುವಂತ ಕೊರಗಿನಿಂದಲೇ 3 ದಿವಸ ಅನ್ನಹಾರ ಇಲ್ಲದೆ ಪ್ರಾಣ ತೆತ್ತನು ಎನ್ನುವಂತ ವರ್ತಮಾನ ನಮಗೆ ಬಂದು ಹುಟ್ಟಿದೆ. ಹೌದಲ್ಲ? ಈಗ ನೀನೇ ಸಾಯುವುದಕ್ಕೆ ಕಾರಣ. ನೀನೊಂದು ಮಾತನ್ನ ಹೇಗೆ ಹೋಗ್ತೀಯಾ? ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಯ ಜೀವನ ಅಥವಾ ಜೀವ ಎನ್ನುವುದು ನಮ್ಮ ಹೇಳಿಕೆ ಪ್ರಕಾರವಾಗಿರ್ತದೋ? ಇಲ್ಲ. ಮತ್ತೆ ಹಾಗಂತ ಅಪಮೃತ್ಯು ಬರುವುದು ಸಹಜ ತಾನೇ? ಖಂಡಿತವಾಗಿ. ಅಪಮೃತ್ಯು ಎನ್ನುವುದು ತಮಗೆ ಎಲ್ಲಿವರೆಗೆ ಆಯುಷ್ಯ ಉಂಟು ಅಲ್ಲಿವರೆಗೆ ಮುಗಿದ ಮೇಲೆ ಬರುವುದಲ್ಲ, ಮಧ್ಯಪಥದಲ್ಲಿ ಬರುವುದು. ರಾಮನೆನ್ನುವನು ಅಗಲಿದ ಮರುಕ್ಷಣದಲ್ಲಿ ರಾಮನ ಚಿಂತೆಲಿದ್ದಂತ ದಶರಥ ಒಂದು ಬಿಂದು ನೀರನ್ನ ಸೇವಿಸಲಿಲ್ಲಂತೆ, ಒಂದು ಅಗುಳು ಅನ್ನವನ್ನ ಸೇವಿಸಲಿಲ್ಲಂತೆ. ಅದು ಯಾವುದನ್ನ ಸೇವಿಸದೇ ಇದ್ದ ಕಾರಣ ಅವ ಸತ್ತೋದೇವಾಗಿ ಹೇಳ್ತಾ ಇದ್ದಾರೆ. ಅದು ತಂದೆಯ ಪ್ರೀತಿ. ಅದು ಕೆಲವೊಮ್ಮೆ ಹೀಗೆ ಆಗುತ್ತದೆ. ತಂದೆ ಆದವನಿಗೆ ಮಕ್ಕಳು ಕಣ್ಣೆದುರಿಲ್ಲ ಅಂತಾದ್ರೆ ಆ ವ್ಯಥೆಯಲ್ಲಿ ಕಾಲವನ್ನು ಕಳೆಯುತ್ತಾರೆ. ಹೌದು, ನನ್ನ ಮಗ ಅಥವಾ ನನ್ನ ಮಕ್ಕಳು ನನ್ನ ಕಣ್ಣೆದುರಲ್ಲೇ ಇರಬೇಕು ಎನ್ನುವುದಾಗಿ ಅಪೇಕ್ಷೆ ಪಡ್ತಾರೆ ಅಂತ ಅನ್ನೋದಕ್ಕೆ ಕಾರಣ ವಾತ್ಸಲ್ಯ, ಮಮತೆ, ಪ್ರೀತಿ ಅಂತ ಹೆಸರು. ನೀನು ತೋರಿಸಬೇಕಿತ್ತು. ಹಾಗಂತ ನಾನು ಯಾಕೆ ಯಾವತ್ತು ನಿಲ್ಲಲಿಲ್ಲ. ನಾನು ನಿಂತದ್ದೇ ಹೌದು ಅಂತಾದ್ರೆ ಲೋಕದಲ್ಲಿರುವಂತಹ ಕೆಲ ದುಷ್ಟ ಸ್ವಭಾವವುಳ್ಳವರು ಹೀಗೂ ಭಾವಿಸಬಹುದು.